ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ, ಮಾನವ ಮತ್ತು ಸಮಾಜ ಎನ್ನುವಂತಹ ಚಾಪ್ಟರ್ ಇಂದ. ಮಾನವನಿಗೆ ಭಾಷೆ ಅನಿವಾರ್ಯ ಏಕೆ ಅಂತ ಕೇಳ್ತಾ ಇದ್ದಾರೆ. ಭಾಷೆ, ಅನೇಕ ಭಾಷೆಗಳನ್ನ ನಾವು ಮಾತಾಡ್ತೀವಿ. ಭಾರತದಲ್ಲೇ ಸಾವಿರಾರು ಭಾಷೆಗಳಿವೆ ಅಲ್ವಾ ಮಕ್ಕಳೇ? ಸೊ ಮಾನವನಿಗೆ ಭಾಷೆ ಏಕೆ ಅನಿವಾರ್ಯ ಅಂತ ಕೇಳ್ತಾ ಇದ್ದಾರೆ. ಈಗ ಪ್ರಾಣಿಗಳಿಗೆ ಭಾಷೆ ಇದೆಯಾ? ಇಲ್ಲ, ಮಾನವರು ಮಾತ್ರ ಭಾಷೆಯನ್ನ ಮಾತನಾಡ್ತಾರೆ ಅಲ್ವಾ? ಸೊ ಯಾಕೆ ಭಾಷೆ ಅನಿವಾರ್ಯ? ನಾವು ನಮ್ಮ ಭಾವನೆಗಳಾದ ಹಸಿವು, ಸಂತೋಷ, ನಿದ್ರೆ, ಬಾಯಾರಿಕೆ, ದುಃಖವನ್ನು ದೈಹಿಕ ಸಂಜ್ಞೆ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಮೂಲಕ ತಿಳಿಸಬಹುದು. ಹಸಿವಾದ್ರೆ ಅಂದ್ರೆ ಹಿಂಗೆ ಹೊಟ್ಟೆ ಮುಟ್ಕೋತೀವಿ, ನಿದ್ದೆ ಬಂದ್ರೆ ಈ ತರ ಗೆಸ್ಚರ್ಸ್ ನ ಕೊಡ್ತೀವಿ, ಬಾಯಾರಿಕೆ ಆದಾಗ ನಾವು ಹೇಳ್ಬೋದು ನೀರು ಬೇಕು ಅಂತ, ಓಕೆನಾ? ಸೊ ಸಂಜ್ಞೆಗಳ ಮೂಲಕ ಹೇಳ್ಬೋದು. ಆದರೆ ಆಂಗಿಕ ಭಾಷೆಯ ಮೂಲಕ ಎಲ್ಲವನ್ನ ತಿಳಿಸೋದಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಎಲ್ಲ ರೀತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾಷೆ ಅನಿವಾರ್ಯ. ಓಕೆ, ಮಾನವ ಅದರಲ್ಲೂ ಸಂಘಜೀವಿ. ಆತ ತನ್ನ ಒಂದು ಭಾವನೆಗಳನ್ನ ಇತರರೊಂದಿಗೆ ಹಂಚಿಕೊಳ್ಳದೆ, ಇತರರೊಂದಿಗೆ ಬೆರೆಯದೆ ಆತ ಜೀವನವನ್ನು ಕಳೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಮಾನವನಿಗೆ ಭಾಷೆ ಅನಿವಾರ್ಯವಾಗಿದೆ. ಓಕೆ, ಥ್ಯಾಂಕ್ ಯು.